ನಮಸ್ಕಾರ ಸ್ನೇಹಿತರೆ, ಆರ್ ಪಿ ಗುರು ಟೆಕ್ ಟಾಕ್ಗೆ ಸುಸ್ವಾಗತ. ನನ್ನ ಹೆಸರು ರೇಣುಪ್ರಸಾದ್. ಈ ವಿಡಿಯೋ ಈ ಸೇಲ್ಸ್ ಫೋರ್ಸ್ ಲರ್ನಿಂಗ್ ಜರ್ನಿಲಿ 8ನೇ ವಿಡಿಯೋ. ಇದು ಏಳು ವಿಡಿಯೋ ಮಾಡಿದ್ದೆ, ಸೀಕ್ವೆನ್ಸ್ ಆಗಿ ಮಾಡಿದ್ದೀನಿ. ನಿಮಗೆ 7 ವಿಡಿಯೋಲಿ ಸೇಲ್ಸ್ ಫೋರ್ಸ್ ಟ್ರೇಲ್ ಹೆಡಿಂಗ್ ಯೂಸ್ ಮಾಡೋದು, ಆಮೇಲೆ ಪ್ಲೇಗ್ರೌಂಡ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು, ಹೆಂಗೆ ಮ್ಯಾನೇಜ್ ಮಾಡೋದು, ಆಮೇಲೆ ನೆಕ್ಸ್ಟು ಕಸ್ಟಮ್ ಆಬ್ಜೆಕ್ಟ್, ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ ಏನು ಅಂದರೆ ಏನು, ಕಸ್ಟಮ್ ಆಬ್ಜೆಕ್ಟ್ ಅಂದರೆ ಏನು, ಕಸ್ಟಮ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು ಹೇಗೆ, ಫೀಲ್ಡ್ಸ್ ಕ್ರಿಯೇಟ್ ಮಾಡೋದು ಹೇಗೆ, ಪೇಜ್ ಲೇಔಟ್ಸ್ ಮತ್ತು ಇದು ಲೈಟ್ನಿಂಗ್ ರೆಕಾರ್ಡ್ ಪೇಜಸ್ ಕ್ರಿಯೇಟ್ ಮಾಡೋದು ಹೇಗೆ ಯೂಸ್ ಮಾಡೋದು, ಅವೆರಡ್ರ ಮಧ್ಯದಲ್ಲಿ ಡಿಫ್ರೆನ್ಸ್ ಏನು, ಆಮೇಲೆ ಕಂಡೀಷನಲ್ಲಿ ಬಟನ್ನ ತೋರಿಸೋದು, ಹೈಡ್ ಮಾಡೋದು ಎಲ್ಲ ತೋರಿಸಿದ್ದೆ. ಈ ವಿಡಿಯೋಲಿ ನಾವು ಇದು ವ್ಯಾಲಿಡೇಷನ್ ರೂಲ್ಸು ಮತ್ತು ಫಾರ್ಮುಲಾ ಫೀಲ್ಡ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಸೇಲ್ಸ್ ಫೋರ್ಸ್ನ ಸ್ಮಾರ್ಟ್ ಮಾಡೋದು, ಆಮೇಲೆ ಡೇಟಾ ಕ್ಲೀನ್ ಡೇಟಾ ಸೇವ್ ಮಾಡೋಂಗೆ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಈ ವಿಡಿಯೋ ತೋರಿಸ್ತೀನಿ. ಬನ್ನಿ ನೋಡೋಣ. ನಾನು ಇದು ಹಿಂದಿನ ವಿಡಿಯೋ ಪ್ರಕಾರ ಟ್ರೈಲೆಡ್ ಡೆವಲಪರ್ ಲಾಗಿನ್ ಆಗಿದ್ದೀನಿ. ನಾನು ಈ ಲೈಟ್ನಿಂಗ್ ರೆಕಾರ್ಡ್ ಪೇಜ್ ಕ್ರಿಯೇಟ್ ಮಾಡಿದ್ದೇನೆ, ಜ್ಞಾಪಕ ನಿಮಗೆ. ಆಮೇಲೆ ಈ ಬಟನ್ಗಳು ಎಲ್ಲ ತೋರಿಸಿದ್ದೆ, ಹೇಗೆ ಕ್ರಿಯೇಟ್ ಮಾಡೋದು, ಆ್ಯಡ್ ಮಾಡೋದು, ಹೈಡ್ ಮಾಡೋದೆಲ್ಲ. ಸೊ ಇದು ಲೈಟ್ನಿಂಗ್ ರೆಕಾರ್ಡ್ ಪೇಜು. ಮತ್ತು ಈಗ ಸೆಟಪ್ಗೆ ಹೋಗೋಣ. ಸೆಟಪ್ಗೆ ಹೋಗಿ ಆರ್ ಪಿ ಗುರು ಟೆಕ್ ಟಾಕ್ದು ಆಬ್ಜೆಕ್ಟ್ಗೆ ಹೋದರೆ ಫೀಲ್ಡ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್ ಅಂತ ಚೆಕ್ ಮಾಡಿದ್ರೆ ಇವೆಲ್ಲ ಫೀಲ್ಡ್ಸ್ ಕ್ರಿಯೇಟ್ ಮಾಡಿದ್ವಿ ಮುಂಚೆ. ಸೊ ಇವೆಲ್ಲ ಫೀಲ್ಡ್ಸ್ ಇದೆ. ಆಮೇಲೆ ಪೇಜ್ ಲೇಔಟು, ಲೈಟ್ನಿಂಗ್ ರೆಕಾರ್ಡ್ ಪೇಜ್ ಒಂದು ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ಪೇಜ್ ಲೇಔಟು ಅಪ್ಡೇಟ್ ಮಾಡೋದೆಲ್ಲ ತೋರಿಸಿದ್ದೆ. ಆಮೇಲೆ ಹೊಸ ಬಟನ್ಗಳು ಆ್ಯಡ್ ಮಾಡಿದ್ವಿ. ಸೊ ಇವೆಲ್ಲ ಮಾಡಿದ್ವಿ. ನೆಕ್ಸ್ಟ್ ಒಂದು ಕಾಂಪ್ಯಾಕ್ಟ್ ಲೇಔಟು, ಹೈಲೈಟ್ಸ್ ಪ್ಯಾನಲ್ಗೆ ಹೆಂಗೆ ಯೂಸ್ ಮಾಡೋದು, ಕಸ್ಟಮಾಗಿ ಹೆಂಗೆ ಯೂಸ್ ಮಾಡೋದು, ಆ್ಯಡ್ ಮಾಡೋದು ಎಲ್ಲ ತೋರಿಸಿದ್ದೆ. ಸೊ ಈಗ ನೆಕ್ಸ್ಟ್ ನಾವು ಈ ನೆಕ್ಸ್ಟ್ ಇನ್ಫಾರ್ಮೇಷನ್ ನೋಡೋಕ್ಕೆ ಮುಂಚೆ ಈಗ ವ್ಯಾಲಿಡೇಷನ್ ರೂಲ್ ನೋಡಿ. ವ್ಯಾಲಿಡೇಷನ್ ರೂಲು ಏನೂ ಇಲ್ಲ ಅದರಲ್ಲಿ, ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು. ಬಟ್ ಅದನ್ನು ತೋರ್ಸೋಕ್ಕೆ ಮುಂಚೆ ಒಂದು ಕರೆಂಟ್ ಹೆಂಗಿದೆ ಸಿಸ್ಟಮಲ್ಲಿ ಇದು ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ಇಲ್ಲಿ ಆರ್ ಪಿ ಗುರು ಟೆಕ್ ಟಾಕ್ ಟ್ಯಾಬಿಗೆ ಹೋಗಿ ನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ನ್ಯೂ ಅಂತ ಕ್ಲಿಕ್ ಮಾಡಿ ಒಂದು ಸಬ್ಸ್ಕ್ರೈಬರ್ ನೇಮ್ ಎಂಟ್ರ್ ಮಾಡ್ತೀನಿ. ಸೊ ಟಾಮ್ ಮೂರ್ ಅಂತ ಏನಾದರೂ ಒಂದು ಎಂಟ್ರ್ ಮಾಡ್ತೀನಿ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತ ಹಾಕ್ತೀನಿ. ಸೊ ಅದು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತ ಹಾಕಿ ಸಬ್ಸ್ಕ್ರೈಬ್ಡ್ ಚೆಕ್ ಬಾಕ್ಸ್ನ ಚೆಕ್ ಮಾಡ್ತೀನಿ. ಸೊ ಈ 3 ಇನ್ಫಾರ್ಮೇಷನ್ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿ, ಇನ್ನೇನು ನಾನು ಇಮೇಲ್ ಹಾಕಿಲ್ಲ, ಸಬ್ಸ್ಕ್ರಿಪ್ಷನ್ ಡೇಟ್ ಹಾಕಿಲ್ಲ, ಸೇವ್ ಮಾಡ್ತೀನಿ. ಸೊ ಇದು ಸೇವ್ ಮಾಡೋಕ್ಕೆ ಅಲೌ ಮಾಡುತ್ತೆ. ಒಂದು ಪ್ರಾಬ್ಲಮ್ ಏನು ಅಂದರೆ, ಸಬ್ಸ್ಕ್ರೈಬ್ಡ್ ಅಂತ ಚೆಕ್ ಮಾಡಿದ್ದೀನಿ, ಬಟ್ ಸಬ್ಸ್ಕ್ರಿಪ್ಷನ್ ಡೇಟು, ಸಬ್ಸ್ಕ್ರೈಬರ್ ಇಮೇಲ್ ಇಲ್ಲ. ಸೊ ಸಬ್ಸ್ಕ್ರೈಬ್ಡ್ ಅಂದರೂ ಇದ್ರ ವ್ಯಾಲ್ಯೂ ಇಲ್ಲ ನಮಗೆ. ಸಬ್ಸ್ಕ್ರೈಬ್ಡು ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಇಲ್ಲ, ಆಮೇಲೆ ಡೇಟ್ ಯಾವಾಗ ಸಬ್ಸ್ಕ್ರೈಬ್ ಆಗುತ್ತಂತೂ ಇಲ್ಲ. ಸೊ ಮತ್ತೆ ಇದಕ್ಕೆ ಹೋಗೋಣ. ವ್ಯಾಲಿಡೇಷನ್ ರೂಲ್ ಅಂತ ಹೇಳೋದನ್ನ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಒಂದು ವ್ಯಾಲಿಡೇಷನ್ ರೂಲ್ ಕ್ರಿಯೇಟ್ ಮಾಡೋಣ. ಸೊ ನ್ಯೂ ಅಂತ ಕ್ಲಿಕ್ ಮಾಡಿದೆ. ಸಬ್ಸ್ಕ್ರಿಪ್ಷನ್ ಡೇಟ್ ರಿಕ್ವೈರ್ಡ್ ಅಂತ ಒಂದು ರೂಲ್ ಹಾಕ್ತೀನಿ, ವಿತ್ ಸ್ಪೇಸಸ್ ಹಾಕ್ತಾ ಇದ್ದೀನಿ. ಬಟ್ ಅದು ನೆಕ್ಸ್ಟ್ ಫೀಲ್ಡ್ ಹೋದಾಗ ಆಟೋಮ್ಯಾಟಿಕ್ಲಿ ಇದು ಸಿಸ್ಟಮ್ಮು ಅಂಡರ್ಸ್ಕೋರ್ ಆಗುತ್ತೆ, ಯಾಕೆಂದರೆ ರೂಲ್ ನೇಮಲ್ಲಿ ಅಂಡರ್ಸ್ಕೋರ್ ಇರಬೇಕು. ಸೊ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದು ಈ ರೂಲ್ ಏನು ಮಾಡುತ್ತೆ ಅಂತ ಹಾಕ್ತಾ ಇದ್ದೀನಿ. ಸಬ್ಸ್ಕ್ರಿಪ್ಷನ್ ಡೇಟ್ ಇಸ್ ರಿಕ್ವೈರ್ಡ್ ಅಂತ ಎಂಟ್ರ್ ಮಾಡ್ತಾ ಇದ್ದೀನಿ. ವೆನ್ ಸಬ್ಸ್ಕ್ರೈಬ್ಡ್ ಇಸ್ ಚೆಕ್ಡ್. ಸೊ ಸಬ್ಸ್ಕ್ರೈಬ್ಡ್ ಇಸ್ ಚೆಕ್ಡ್ ಅಂದರೆ ಸಬ್ಸ್ಕ್ರೈಬ್ ಚೆಕ್ ಬಾಕ್ಸ್ ಚೆಕ್ ಆಗಿದ್ರೆ ಈ ಡೇಟ್ ರಿಕ್ವೈರ್ಡ್ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ನಂದು ಟೈಮ್ ಸೇವ್ ಮಾಡೋಕ್ಕೆ ಈ ಫಾರ್ಮಲ್ಲಿ ಆಗ್ತಾ ಇದ್ದೀನಿ ಆಗಲೇ. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಸಬ್ಸ್ಕ್ರೈಬ್ ಟ್ರೂ ಆಗಿದ್ರೆ ಇದು ಬ್ಲ್ಯಾಂಕ್ ಬಿಡೋಕ್ಕಾಗಲ್ಲ ಅಂತ. ಸೊ ಸಿಂಟ್ಯಾಕ್ಸ್ ಚೆಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಎರರ್ ಮೆಸೇಜ್ ನಾವು ಮೇಲೆ ಹಾಕಿದ್ವಲ್ಲ ಡಿಸ್ಕ್ರಿಪ್ಷನ್, ಅದನ್ನೇ ಹಾಕ್ತೀನಿ. ಸಬ್ಸ್ಕ್ರಿಪ್ಷನ್ ಡೇಟ್ ಇಸ್ ರಿಕ್ವೈರ್ಡ್ ವೆನ್ ಸಬ್ಸ್ಕ್ರೈಬ್ಡ್ ಇಸ್ ಚೆಕ್ಡ್ ಅಂತ. ಸೊ ಇದನ್ನು ಅಲ್ಲಿ ಹಾಕ್ಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡಿದೆ. ಸೇವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ಇದು ಒಂದು ರೂಲ್ ಆಯಿತು. ಸೊ ಈಗ ಸೇವ್ ಮಾಡ್ತೀನಿ. ಸೇವ್ ಮಾಡಿದ್ಮೇಲೆ ಇದು ಆ್ಯಕ್ಚುಲಿ ಆಟೋಮ್ಯಾಟಿಕ್ಲಿ ಆ್ಯಕ್ಟಿವ್ ಆಗುತ್ತೆ ನೋಡಿ, ಇಲ್ಲಿ ಆ್ಯಕ್ಟಿವ್ ಆಗಿದೆ. ಸೊ ಮತ್ತೆ ನಾವು ರೆಕಾರ್ಡ್ಗೆ ಹೋಗೋಣ. ಹೊಸ ಆ್ಯಪ್ಗೆ ಹೋಗ್ಬಿಟ್ಟು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ನ್ಯೂ ಅಂತ ಹಾಕ್ತೆ. ಸಬ್ಸ್ಕ್ರೈಬರ್ ನೇಮ್ ಹಾಕಿ, ಡಿಸ್ಕ್ರಿಪ್ಷನ್ ಹಾಕಿ, ಸಬ್ಸ್ಕ್ರೈಬ್ಡ್ ಅಂತ ಚೆಕ್ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಸೇವ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಚೆಕ್ ಮಾಡೋಣ ಬನ್ನಿ.
ಸೊ ಈಗ ಸಬ್ಸ್ಕ್ರಿಪ್ಷನ್ ಡೇಟ್ ಹಾಕಿಲ್ಲ, ಇಮೇಲ್ ಹಾಕಿಲ್ಲ, ಸೇವ್ ಅಂತ ಕ್ಲಿಕ್ ಮಾಡಿದೆ. ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಎರರ್ ನೋಡ್ತಾ ಇದೆ, ಎರರ್ ಬರ್ತಿದೆ ನೋಡಿ, ಡೇಟ್ ಹಾಕಲೇಬೇಕು ಅಂತ. ಸೊ ಡೇಟ್ ಸೆಲೆಕ್ಟ್ ಮಾಡಿದೆ, ಬಟ್ ಸಬ್ಸ್ಕ್ರೈಬರ್ ಇಮೇಲ್ ಹಾಕಿಲ್ಲ. ಸೇವ್ ಮಾಡ್ತಿದ್ದೀನಿ. ಈಗ ಸೇವ್ ಆಗುತ್ತೆ, ಬಟ್ ಇದು ಇನ್ನೂ ಒಂದು ರೂಲ್ ಬೇಕು. ಯಾಕೆಂದರೆ ಸಬ್ಸ್ಕ್ರೈಬರ್ ಇಮೇಲು ಬೇಕು, ಸಬ್ಸ್ಕ್ರೈಬ್ ಅಂತ ಹೇಳಿದ್ಮೇಲೆ. ಯಾಕೆಂದರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಏನಾದರೂ ಒಂದು ಇದಿರಬೇಕಲ್ಲ, ಆಪ್ಷನ್ ಇರಬೇಕಲ್ಲ. ಸೊ ಅದಕ್ಕೆ ಇನ್ನೊಂದು ರೂಲ್ ಕ್ರಿಯೇಟ್ ಮಾಡೋಣ. ಈ ರೂಲ್ ಇದೇ ಥರ, ಈಗ ಸಬ್ಸ್ಕ್ರಿಪ್ಷನ್ ಡೇಟ್ ರಿಕ್ವೈರ್ಡ್ ಅಂತ ಹಾಕಿದಂಗೆ ನ್ಯೂ ಅಂತ ಕ್ಲಿಕ್ ಮಾಡಿದೆ. ಸಬ್ಸ್ಕ್ರೈಬರ್ ಇಮೇಲ್ ಇಸ್ ರಿಕ್ವೈರ್ಡ್ ಅಂತ ಹಾಕೋಣ ಈಗ ರೂಲ್ ನೇಮು. ಸೊ ಸಬ್ಸ್ಕ್ರೈಬರ್ ಇಮೇಲ್ ಇಸ್ ರಿಕ್ವೈರ್ಡ್ ಅಂತ ಹಾಕಿದ್ಮೇಲೆ ಡಿಸ್ಕ್ರಿಪ್ಷನಲ್ಲಿ ಇದ್ರ ಡೀಟೇಲ್ಸ್ ಹಾಕೋಣ. ಸೊ ಸಬ್ಸ್ಕ್ರೈಬರ್ ಇಮೇಲ್ ಇಸ್ ರಿಕ್ವೈರ್ಡ್ ವೆನ್ ಸಬ್ಸ್ಕ್ರೈಬ್ಡ್ ಚೆಕ್ ಬಾಕ್ಸ್ ಇಸ್ ಚೆಕ್ಡ್ ಅಂತ ಹಾಕೋಣ. ಸೊ ಆಲ್ ಸಬ್ಸ್ಕ್ರೈಬರ್ ಇಸ್ ಚೆಕ್ಡ್ ಅಂತ ಹಾಕೋಣ. ಸೊ ಇದು ನೆಕ್ಸ್ಟ್ ಫಾರ್ಮುಲಾ ನಾನು ಮತ್ತೆ ಹೇಳ್ದಂಗೆ ಟೈಮ್ ಸೇವ್ ಮಾಡೋಕ್ಕೆ ನಾನು ಮುಂಚೆನೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಅದನ್ನು ಪೇಸ್ಟ್ ಮಾಡ್ತಿದ್ದೀನಿ. ನೀವು ಅದನ್ನು ಟೆಸ್ಟ್ ಮಾಡ್ಬೋದು ಬೇರೆ ಡೈರೆಕ್ಟಾಗಿ ಇಲ್ಲಿ ಎಂಟ್ರ್ ಮಾಡೋಕ್ಕೆ. ಸೊ ನಾನು ಇನ್ಸರ್ಟ್ ಫೀಲ್ಡ್ ಎಲ್ಲ ಕ್ರಿಯೇಟ್ ಮಾಡಿ ಚೆಕ್ ಮಾಡ್ಬೋದು, ಬಟ್ ನಾನು ಪೇಸ್ಟ್ ಇದು ಬಿಫೋರ್ ಅದು ಚೆಕ್ ಮಾಡೋಕ್ಕೆ ಮುಂಚೆ ಎರರ್ ಮೆಸೇಜ್ ಸೇಮ್ ಆಗ್ತದೆ ಡಿಸ್ಕ್ರಿಪ್ಷನ್ ಇದ್ದಂಗೆ. ಈಗ ಫಾರ್ಮುಲಾ ಪೇಸ್ಟ್ ಮಾಡ್ತಾಯಿದ್ದೀನಿ. ಫಾರ್ಮುಲಾ ಏನು ಅಂದರೆ ಸಬ್ಸ್ಕ್ರೈಬ್ ಟ್ರೂ ಆಗಿದ್ರೆ ಇಮೇಲು ಎಂಟ್ರ್ ಮಾಡಬೇಕು ಅಂತ ಫೋರ್ಸ್ ಮಾಡ್ತಾಯಿದ್ದೀನಿ. ಸಿಂಟ್ಯಾಕ್ಸ್ ಚೆಕ್ ಮಾಡಿದಾಗ ಏನು ಎರರ್ ಇಲ್ಲ. ಸೊ ಈಗ ಸೇವ್ ಮಾಡ್ತೀನಿ. ಸೇವ್ ಮಾಡಿದಾಗ ಈಗ ನೋಡಿ ವ್ಯಾಲಿಡೇಷನ್ ಎರಡು ಕ್ರಿಯೇಟ್ ಆಗಿದೆ. ನೀವು ಈಗ ಎರಡು ವ್ಯಾಲಿಡೇಷನ್ ರೂಲ್ ಕ್ರಿಯೇಟ್ ಆಗಿದೆ, ಎರಡು ಆ್ಯಕ್ಟಿವ್ ಇದೆ. ಅದು ಆ್ಯಕ್ಟಿವ್ ಇಲ್ಲ ಅಂದರೆ ಆ ವ್ಯಾಲಿಡೇಷನ್ ರೂಲು ಕಿಕ್ ಆಗಲ್ಲ, ಅಂದರೆ ಟ್ರಿಗರ್ ಆಗಲ್ಲ. ಸೊ ವ್ಯಾಲಿಡೇಷನ್ ರೂಲ್ ಆ್ಯಕ್ಟಿವ್ ಇದ್ದರೆ ಮಾತ್ರ ಅದು ಸಿಸ್ಟಮ್ ಚೆಕ್ ಮಾಡುತ್ತೆ. ಸೊ ಈಗ ವಾಪಸ್ ಹೋಗಿ ಇನ್ನೊಂದು ರೆಕಾರ್ಡ್ ಕ್ರಿಯೇಟ್ ಮಾಡೋಣ. ಸೊ ಈ ರೆಕಾರ್ಡಲ್ಲಿ ಸೇಮ್ ಅದೇ ಥರ ಹೆಸರು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿ ಸಬ್ಸ್ಕ್ರೈಬ್ಡ್ ಅಂತ ಚೆಕ್ ಮಾಡಿದೆ. ಎರಡು ವ್ಯಾಲ್ಯೂ ಹಾಕಿಲ್ಲ. ಸೇವ್ ಅಂತ ಅಂದಾಗ ಎರಡು ಎರರ್ ಬರಬೇಕು ನಮಗೆ. ಒಂದು ಇಮೇಲ್ ಇಸ್ ರಿಕ್ವೈರ್ಡ್, ಆಮೇಲೆ ಡೇಟ್ ಇಸ್ ರಿಕ್ವೈರ್ಡ್ ಅಂತ ಎರಡು ಬರುತ್ತೆ. ಸೊ ಮತ್ತೀಗ ಸಬ್ಸ್ಕ್ರಿಪ್ಷನ್ ಡೇಟ್ ಒಂದೇ ಹಾಕ್ತೀನಿ. ಈಗ ಮತ್ತೆ ಸೇವ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ. ಸೊ ಈಗ ಒಂದೇ ಎರರ್ ಕೊಡ್ತಾ ಇದೆ, ಇಮೇಲ್ ಬೇಕು ಅಂತ ಹೇಳ್ತಾ ಇದೆ. ಸೊ ಇಮೇಲ್ ಒಂದು ಎಂಟ್ರ್ ಮಾಡ್ತೀನಿ. ಈಗ ಇಮೇಲ್ ಎಂಟ್ರ್ ಮಾಡಿದಾಗ ಅದು ಆಟೋಮ್ಯಾಟಿಕ್ಕಾಗಿ ನಮ್ಮದು ಎಲ್ಲ ಇನ್ಫಾರ್ಮೇಷನ್ ಏನು ಕಲೆಕ್ಟ್ ಮಾಡಬೇಕಂತ ಎಲ್ಲ ಬಂದಿದೆ. ಸೊ ಸೇವ್ ಅಂದಾಗ ಸೇವ್ ಆಗುತ್ತೆ ರೆಕಾರ್ಡು. ಸೊ ಈಗ ನಮ್ಮದು ಒಂಥರ ಈಗ ಡೇಟಾ ಇನ್ಕಂಪ್ಲೀಟ್ ಆಗದೆ ಇರೋಂಗೆ ಒಂದು ಕಂಟ್ರೋಲ್ ಮಾಡಿದ್ವಿ ಈಗ. ಸೊ ನೆಕ್ಸ್ಟು ಈಗ ಕೆಲವು ಕ್ಯಾಲ್ಕುಲೇಷನ್ ಫೀಲ್ಡ್ ಬೇಕು ನಮಗೆ, ಒಂಥರ ಸ್ಮಾರ್ಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ. ಈಗ ಒಂದು ಫಾರ್ಮುಲಾ ಫೀಲ್ಡ್ ಕ್ರಿಯೇಟ್ ಮಾಡೋಣ. ಈ ಫಾರ್ಮುಲಾ ಫೀಲ್ಡ್ ನಾನು ಏನು ಮಾಡ್ತೀನಿ ಅಂದರೆ ಇದು ಚೆಕ್ ಬಾಕ್ಸ್ ಸಬ್ಸ್ಕ್ರೈಬ್ ಅಂತ ಚೆಕ್ ಬಾಕ್ಸ್ ಆಗಿದ್ರೆ ಅದು ಆ್ಯಕ್ಟಿವ್ ಸಬ್ಸ್ಕ್ರೈಬರ್ ಅಂತ ಒಂದು ವ್ಯಾಲ್ಯೂಸ್ ಕ್ರಿಯೇಟ್ ಮಾಡೋಣ. ಸೊ ಇದರಲ್ಲಿ ಸಬ್ಸ್ಕ್ರಿಪ್ಷನ್ ಸ್ಟ್ಯಾಟಸ್ ಅಂತ ಒಂದು ಕ್ರಿಯೇಟ್ ಮಾಡೋಣ. ಸೊ ಸಬ್ಸ್ಕ್ರಿಪ್ಷನ್ ಸ್ಟ್ಯಾಟಸ್ ಅಂತ ಎಂಟ್ರ್ ಮಾಡ್ತೀನಿ ಫೀಲ್ಡಲ್ಲಿ. ಆಮೇಲೆ ರಿಟರ್ನ್ ವ್ಯಾಲ್ಯೂ ಟೆಕ್ಸ್ಟ್ ಅಂತ ಮಾಡ್ತಿದ್ದೀನಿ, ಯಾಕೆಂದರೆ ಟೆಕ್ಸ್ಟ್ ಇಸ್ ಬೇಸಿಕ್ಲಿ ಆ್ಯಕ್ಟಿವ್ ಆರ್ ಇನ್ಆ್ಯಕ್ಟಿವ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದೆ. ಇಲ್ಲಿ ಫಾರ್ಮುಲಾ ಇದಾಗ್ತೀನಿ. ಇಫ್ ಸಬ್ಸ್ಕ್ರೈಬ್ಡ್ ಇಸ್ ಇಟ್ಸ್ ಚೆಕ್ಡ್, ಇಟ್ ಆ್ಯಕ್ಟಿವ್, ಎಲ್ಸ್ ಇನ್ಆ್ಯಕ್ಟಿವ್ ಅಂತ. ಚೆಕ್ ಸಿಂಟ್ಯಾಕ್ಸ್ ಅಂದಾಗ ಏನು ಎರರ್ ಬರಲಿಲ್ಲ. ಸೊ ಎಲ್ಲ ಸರಿ ಇದೆ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದೆ. ಸೊ ಈಗ ಎಲ್ಲ ಸರಿ ಇದೆ. ನೆಕ್ಸ್ಟ್ ಕ್ಲಿಕ್ ಮಾಡಿದೆ. ಬೇಕಾದ್ರೆ ನಾವು ಹೆಲ್ಪ್ ಟೆಕ್ಸ್ಟ್ ಹಾಕ್ಬೋದು, ಬಟ್ ಸದ್ಯಕ್ಕೆ ಹಾಕಲಿಲ್ಲ. ಸೊ ಇದು ನೆಕ್ಸ್ಟ್ ಇದು ಯಾವ್ಯಾವ ಪ್ರೊಫೈಲಿಗೆ ಬೇಕು ಅಂತ ಹೇಳ್ತಾ ಇದೆ. ಎಲ್ಲ ಬೈ ಡಿಫಾಲ್ಟ್ ಅದನ್ನೇ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಯಾವ ಲೇಔಟಿಗೆ ಆ್ಯಡ್ ಮಾಡಬೇಕು ಅಂತ ತೋರಿಸ್ತಾ ಇದೆ. RP Guru ಒಂದೇ ಲೇಔಟ್ ಇರೋದು ನಮ್ಮ ಹತ್ರ, ಅದು ಆ್ಯಡ್ ಆಯಿತು. ಸೊ ಇನ್ನೊಂದು ಈಗ ನಾವು ಪೇಜ್ ಲೇಔಟ್ಗೆ ಹೋದರೆ ಅಲ್ಲೂ ಇರುತ್ತೆ. ಬಟ್ ಈಗ ಇನ್ನೊಂದು ಫಾರ್ಮುಲಾ ಫೀಲ್ಡ್ ಕ್ರಿಯೇಟ್ ಮಾಡೋಣ. ಇದು ಸಬ್ಸ್ಕ್ರಿಪ್ಷನ್ ಏಜ್ ಅಂತ ಮಾಡೋಣ ಫಾರ್ಮುಲಾ ಫೀಲ್ಡು. ರಿಟರ್ನ್ ವ್ಯಾಲ್ಯೂ ನಂಬರ್ ಅಂತ ಮಾಡೋಣ. ಸೊ ಯಾಕೆಂದರೆ ಇದು ಎಷ್ಟು ದಿನ ಆಗಿದೆ ಸಬ್ಸ್ಕ್ರೈಬ್ ಆಗಿ ಅಂತ ತೋರ್ಸೋಕ್ಕೆ ಈ ಫೀಲ್ಡ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ರಿಟರ್ನ್ ವ್ಯಾಲ್ಯೂ ನಂಬರು. ಸೊ ಈಗ ರಿಟರ್ನ್ ವ್ಯಾಲ್ಯೂ ನಂಬರ್ ಅಂತ ಹೇಳಿದಾಗ ಸೊ ನೆಕ್ಸ್ಟು ಫಾರ್ಮುಲಾ ಫೀಲ್ಡ್ಗೆ ಹೋಗಿ ಫಾರ್ಮುಲಾ ಹಾಕಬೇಕು. ಸೊ ಈ ಕ್ಲಿಕ್ ಮಾಡಿ ಫಾರ್ಮುಲಾ ಎಂಟ್ರ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಡೈರೆಕ್ಟ್ ನಾನು ಇದು ಟೈಮ್ ಸೇವ್ ಮಾಡೋಕ್ಕೆ ಎಂಟ್ರ್ ಮಾಡ್ತಾ ಇದ್ದೀನಿ. ಸೊ ಇಫ್ ಡೇಟ್ ಇಸ್ ಬ್ಲ್ಯಾಂಕ್ ದ ವ್ಯಾಲ್ಯೂಸ್ ನಲ್, ಇಲ್ಲೆಲ್ಲ ಅಂದರೆ ಕ್ಯಾಲ್ಕುಲೇಷನ್ ಇವತ್ತು ಟುಡೇ ಮೈನಸ್ ಡೇಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಅಂತ ಹೇಳಿ ಸೇವ್ ಮಾಡ್ತಾ ಇದ್ದೀನಿ. ಸೊ ಅದೇ ನಾನು ಹೇಳ್ದಂಗೆ ಇದು ಯಾವ ಪ್ರೊಫೈಲ್ ಬೇಕು, ಯಾವ ಪೇಜ್ ಲೇಔಟಲ್ಲಿ ಹಾಕಬೇಕು ಅಂತೆಲ್ಲ ಹೇಳ್ತಾ ಇದೆ.
ಸೊ ಇವೆರಡು ಫೀಲ್ಡ್ನ ಕ್ರಿಯೇಟ್ ಮಾಡಿದ್ದು ಆಟೋಮ್ಯಾಟಿಕ್ ಪೇಜ್ ಲೇಔಟಿಗೆ ಆ್ಯಡ್ ಆಗಿದೆ. ಯಾಕೆಂದರೆ ಇದು ಪೇಜ್ ಲೇಔಟ್ಗೆ ಆ್ಯಡ್ ಮಾಡುವಂತೆ ಈ ಸೇವ್ ಮಾಡಿದಾಗ ಹೇಳ್ತಾ ಇದ್ದೀನಿ. ಸೊ ನಾವು ಪೇಜ್ ಲೇಔಟ್ಗೆ ಹೋದರೆ ಅವೆರಡು ಫೀಲ್ಡು ಹೊಸ ಫೀಲ್ಡ್ಗಳಿರ್ತವೆ. ಸೊ ಎರಡು ಫೀಲ್ಡ್ ನೋಡಿ, ಎರಡು ಫೀಲ್ಡು ಇದೆ, ಸಬ್ಸ್ಕ್ರಿಪ್ಷನ್ ಸ್ಟ್ಯಾಟಸ್ಸು, ಸಬ್ಸ್ಕ್ರಿಪ್ಷನ್ ಏಜ್ ಅಂತ. ಸೊ ಲೇಔಟ್ ಎಡಿಟ್ ಮಾಡಿದಾಗ ಅಲ್ಲಿ ಆಗಲೇ ಫೀಲ್ಡ್ಗಳಿದೆ ಅವೆರಡು. ನಾ ಅದನ್ನು ಸ್ವಲ್ಪ ಆ ಕಡೆ ರೈಟ್ ಸೈಡಿಗೆ ಮೂವ್ ಮಾಡ್ತೀನಿ, ಅವೆರಡನ್ನು ಮೂವ್ ಮಾಡಿ ಮತ್ತೆ ಸೇವ್ ಮಾಡ್ತೀನಿ. ಸೊ ಈಗ ಮೂವ್ ಮಾಡಿದೆ, ಒಂದು ಸಬ್ಸ್ಕ್ರಿಪ್ಷನ್ ಸ್ಟ್ಯಾಟಸ್ ಮೂವ್ ಮಾಡಿದೆ, ಸಬ್ಸ್ಕ್ರಿಪ್ಷನ್ ಏಜ್ ಮೂವ್ ಮಾಡಿದೆ, ಈಗ ಸೇವ್ ಮಾಡ್ತಿದ್ದೀನಿ. ಸೊ ನಾವು ವಾಪಸ್ಸು ರೆಕಾರ್ಡ್ ಪೇಜಿಗೆ ಹೋದಾಗ ನೋಡೋಣ ಏನಾಗುತ್ತೆ. ನಾವು ಈಗ ಇವೆರಡು ವ್ಯಾಲ್ಯೂ ಹೇಗೆ ಬರುತ್ತೆ ಅಂತ ನೋಡೋಕ್ಕೆ ಒಂದು ಹಳೇ ರೆಕಾರ್ಡ್ ಫಸ್ಟ್ ಟೈಮ್ 19 ದಿನದ ಹಿಂದೆ ಕ್ರಿಯೇಟ್ ಮಾಡಿರೋ ಒಂದು ರೆಕಾರ್ಡ್ ಇದೆ. ಅಲ್ಲಿಗೆ ಹೋದಾಗ ಫಸ್ಟ್ ಒನ್ ಕ್ಲಿಕ್ ಮಾಡ್ತೀನಿ. ಈಗ ಅದನ್ನ ನೋಡಿ, ಈಗ ವ್ಯಾಲ್ಯೂ ಒಂದು ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ, ಪ್ಲಸ್ 19.00 ಅಂತ ತೋರಿಸ್ತಾ ಇದೆ. ಸೊ ನಮಗೆ 19.00 ಬೇಕಿಲ್ಲ, ಡೆಸಿಮಲ್ ಬೇಕಿಲ್ಲ, ಯಾಕೆಂದರೆ ಇದು ನಂಬರ್ ಆಫ್ ಡೇಸ್ ಮಾತ್ರ ಲೆಕ್ಕ. ಸೊ ಅದಕ್ಕೆ ನಾನು ಇದನ್ನು ಫಿಕ್ಸ್ ಮಾಡಬೇಕು. ಸೊ ಮತ್ತೆ ಸಬ್ಸ್ಕ್ರಿಪ್ಷನ್ ಏಜ್ ಫೀಲ್ಡ್ ಎಡಿಟ್ ಮಾಡಿ ಅಲ್ಲಿ ನಾವು ಏನು ಮಾಡಬೇಕು, ಡೆಸಿಮಲ್ ಅಂತ ಒಂದು ಆಪ್ಷನ್ ಇದೆ, ಅದು ಟೂ ಪ್ಲೇಸಸ್ ಅಂತಿದೆ, ಅದನ್ನು 0 ಮಾಡ್ತೀನಿ ಈಗ. ಸೊ 0 ಮಾಡಿ ಅದು 0 ಅಂತ ಅಂದಾಗ ಡೆಸಿಮಲ್ ಪ್ಲೇಸಸ್ ಆ್ಯಡ್ ಆಗಲ್ಲ. ಸೊ ಸೇವ್ ಅಂತ ಇದ್ದೀನಿ. ಮತ್ತೆ ವಾಪಸ್ ರೆಕಾರ್ಡ್ ಪೇಜ್ಗೆ ಹೋಗಿ ರೀಲೋಡ್ ಮಾಡಿದ್ರೆ ಈಗ ಬರೀ 19 ಅಂತ ತೋರಿಸುತ್ತೆ. ಸೊ ಈ ಥರ ನೀವು ವ್ಯಾಲಿಡೇಷನ್ ರೂಲ್ ಎಲ್ಲ ಯೂಸ್ ಮಾಡಿ ಕಂಟ್ರೋಲ್ ಮಾಡ್ಬೋದು, ಡೇಟಾ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಮಾತಾಡೋಣ. ಥ್ಯಾಂಕ್ ಯು.